ನಮಸ್ಕಾರ ಸ್ನೇಹಿತರೆ, ನಿನ್ನೆ ದಿನ ನವೆಂಬರ್ 15ನೇ ತಾರೀಕಿನ ದಿನ ದೇಶಾದ್ಯಂತ ಕಾರ್ತಿಕ ಪೌರ್ಣಮಿಯನ್ನು ಆಚರಿಸಲಾಯಿತು. ಕಾರ್ತಿಕ ಪೌರ್ಣಮಿಯನ್ನು ತ್ರಿಪುರಾರಿ ಪೌರ್ಣಮಿ ಅಥವಾ ದೇವ ದೀಪಾವಳಿ ಎಂದು ಕರೆಯುತ್ತಾರೆ. ಇದು ದೇವರ ದೀಪಗಳ ಹಬ್ಬವಾಗಿದೆ. ಕಾರ್ತಿಕ ದೀಪವಂ ಅಥವಾ ಕಾರ್ತಿಕ ದೀಪೋತ್ಸವ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದ ವಿಭಿನ್ನ ಭಾಗಗಳಲ್ಲಿ ಇದನ್ನು ಆಚರಿಸ್ತಾರೆ. ವೈಷ್ಣವ ಸಂಪ್ರದಾಯದಲ್ಲಿ ರಾಧಾ ಮತ್ತು ಕೃಷ್ಣ ಇಬ್ಬರ ಪೂಜೆಗೆ ಈ ದಿನವನ್ನು ಮಹತ್ವವಾದ ದಿನ ಅಂತ ಪರಿಗಣಿಸಲಾಗುತ್ತೆ. ಇದೊಂದು ವಿಶೇಷವಾದ ದಿನವಾಗಿದೆ. ವೈಷ್ಣವ ಸಂಪ್ರದಾಯದ ಪ್ರಕಾರ ಶ್ರೀಕೃಷ್ಣ ಮತ್ತು ರಾಧೆಯರ ಪೂಜೆ ನಡೆಸಲು ಈ ದಿನವನ್ನು ಅತ್ಯಂತ ಮಹತ್ವ ಮತ್ತು ವಿಶೇಷ ಎಂದು ಪರಿಗಣಿಸಲಾಗುತ್ತದೆ. ವೈಷ್ಣವ ಸಂಪ್ರದಾಯದಲ್ಲಿ ಶ್ರೀಕೃಷ್ಣ ತನ್ನ ಗೋಪಿಯರೊಂದಿಗೆ ರಾಸಲೀಲೆ ಈ ದಿನದಂದು ಮಾಡಿದ್ರು ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಇದೆ. ಪುರಿಯ ಜಗನ್ನಾಥ ದೇವಸ್ಥಾನ ಮತ್ತು ಅನೇಕ ದೇವಸ್ಥಾನಗಳಲ್ಲಿ ಈ ದಿನದಂದು ದೇವ ದೀಪಾವಳಿ ಎಂದು ಲಕ್ಷಾಂತರ ದೀಪಗಳನ್ನು ಹಚ್ಚಿ ಒಂದು ಪೂಜೆಯನ್ನು ಮಾಡ್ತಾರೆ. ಅದೇ ಥರ ಬೆಂಗಳೂರಿನಲ್ಲಿರುವ ಇಸ್ಕಾನಲ್ಲಿ ಕೂಡ ಅನೇಕ ದೀಪಗಳನ್ನು ಲಕ್ಷಾಂತರ ದೀಪಗಳನ್ನು ಹಚ್ಚಿ ದೇವ ದೀಪಾವಳಿಯನ್ನು ಆಚರಿಸಿದರು. ನಾನು ನಮ್ಮ ಮನೆ ಹತ್ತಿರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕೂಡ ಜನ ಬಂದು ದೀಪಗಳನ್ನು ಹಚ್ಚಿದರು. ಸಾವಿರಾರು ದೀಪಗಳನ್ನು ಹಚ್ಚಿದರು. ನೂರಾರು ಜನ ಭಕ್ತರು ಬಂದು ದೀಪಗಳನ್ನು ಹಚ್ಚಿ ದೇವರ ದರ್ಶನ ಮಾಡಿಕೊಂಡು ಹೋದರು. ನಾವು ದೀಪಗಳನ್ನು ತಗೊಂಡು ಹೋಗಿ ದೀಪಗಳನ್ನ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ವಿ. ಇದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿದ್ದೀನಿ, ದಯವಿಟ್ಟು ನೋಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.